ರಾಜ್ಯದಲ್ಲಿ ಬೈ ಎಲೆಕ್ಷನ್ ಗೆಲ್ಲೋದಿಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಜಿದ್ದಿನ ಪೈಪೋಟಿ ನಡೀತಾ ಇದೆ. ಗ್ಯಾರಂಟಿ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆಯ 2 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತಾ ಇರೋದು. ದಾವಣಗೆರೆ, ಬಾಗಲಕೋಟೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಕಾಂಗ್ರೆಸ್. ದಾವಣಗೆರೆ ಕಾಂಗ್ರೆಸ್ ಗೆಲುವಿಗೆ ಅಡ್ಡಿಯಾಗುತ್ತಾ? ಮುಸ್ಲಿಮರ ಕೋಪ. ಮುಸ್ಲಿಮರಿಗೆ ಟಿಕೆಟ್ ನೀಡದಕ್ಕೆ ಸಚಿವ ಜಮೀರ್ ಸಿಟ್ಟಿಗೆದ್ದಿದ್ದಾರೆ. ದಾವಣಗೆರೆಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಸಚಿವ ಜಮೀರ್ ಅಹ್ಮದ್. ಜಮೀರ್ ಪ್ರಚಾರಕ್ಕೆ ಬಾರದಿದ್ರೆ ಒಳ್ಳೆಯದು ಅನ್ನುವಂಥ ಮಾತನ್ನ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ರು. ಎಸ್ ಮಲ್ಲಿಕಾರ್ಜುನ್ ಅವರ ಮಾತಿನಿಂದ ಸಿಟ್ಟಿಗೆದ್ರ ದಾವಣಗೆರೆಯ ಮುಸ್ಲಿಮರು. ಜಮೀರ್ಗೆ ಮಲ್ಲಿಕಾರ್ಜುನ್ ಕ್ಷಮೆ ಕೇಳಬೇಕು ಅಂತ ಈಗ ಕಾಂಗ್ರೆಸ್ನ ಕೆಲ ನಾಯಕರು, ಮುಸ್ಲಿಂ ಮುಖಂಡರು ಪಟ್ಟು ಹಿಡಿದಿದ್ದಾರೆ. ಜಮೀರಿಂದ ಕಾಂಗ್ರೆಸ್ ಪಕ್ಷ ನಡೀತಾ ಇಲ್ಲ ಅಂತ ಡಿಸಿಎಂ ಈ ವಿಚಾರವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಅಸಮಾಧಾನ ಇಲ್ಲ, ಪ್ರಚಾರಕ್ಕೆ ಬರ್ತಾರೆ ಅಂತ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದ್ರು ಬರ್ಬೋದು. ಬರಲ್ದಾಗ ಆರಾಮೈತಪ್ಪ. ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ನೀವು ಏನು ಹೇಳ್ತೀರಿ? 2 ಬಾರಿ ಅವಮಾನ ಮಾಡಿದ್ದೀರಿ. ಒಂದ್ಸತಿ ಅಲ್ಲ, ಫಸ್ಟ್ ಟೈಮ್ ನೀವು ಏನು ಹೇಳಿದ್ರಿ? ಅವನು ಯಾರೋ ಏಕವಚನದಲ್ಲಿ ಮಾತಾಡಿದ್ರಿ. ನೀವು ಅವನು ಯಾರೋ ಅಂತ ನೀವು ಕೇಳಿದ್ರಿ. ಇಲ್ಲಿ ಬಂದು ಏನು ಮಾಡ್ತಾನೆ ಅಂತ ನೀವು ಹೇಳಿದಿರಿ. ಅದು ತಪ್ಪು ಮಾಡಿದಿರಿ, ನೀವು ಕ್ಷಮೆ ಕೇಳಿಲ್ಲ. ಮತ್ತೆ ನೀವು ಇವತ್ತು ಹೇಳಿದ್ದೀರಾ. ಏನು ಹೇಳಿದಿರಿ ನೀವು ಇವತ್ತು? ಅವ್ರು ಬರದೇ ಇದ್ದರೆ ಒಳ್ಳೆಯದು ಅಂತ ಹೇಳಿದಿರಿ. ಆದರೆ ನಿಮಗೆ ಜಮೀರ್ ಅಹಮದ್ ಖಾನ್ ಅವರ ಶಕ್ತಿ, ಅವರು ಏನಂತ ಸರಿಯಾದ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ನೀವು ಮಾಡಿದ್ದು ತಪ್ಪು. ಈಗಲೇ ನೀವು ಕ್ಷಮೆ ಕೇಳಬೇಕು. ರಾಜ್ಯದ ಜನತೆ ಮುಂದೆ, ಮಾಧ್ಯಮ ಮುಂದೆ ಬಂದು ನೀವು ಕ್ಷಮೆ ಕೇಳಬೇಕು. ಈಗ ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ. ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನ ಮಸಿ ಬಳಸಿ ಹೋಗ್ತೀವಿ. ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಕರ್ಸಿದ್ರೆ ಒಂದ್ ಸ್ವಲ್ಪ ಇನ್ನೂ ಅನುಕೂಲ ಆಗ್ತಿತ್ತು ಅಂತ ನಮ್ದು ಒಂದು ಮನವಿ ಸಾಹೇಬ್. ಅವರು ಬರಾವಲ್ರು. ಈಗ ಕೇರಳದಲ್ಲಿದ್ದಾರೆ ಅವರು. 4ನೇ ತಾರೀಕು ಅವ್ರಿಗೆ ಕೇರಳದಲ್ಲಿ ಇರ್ತಾರೆ. 5ನೇ ತಾರೀಕು ದಾವಣಗೆರೆಗೆ ಹೋಗ್ತಾರೆ. 6, 7 ಇಲ್ಲಿ ಇರ್ತಾರೆ. ಬಂದ್ರೆ ಭಾಳ ಚಲೋ ಬಂದೇ ಬರ್ತಾರೆ. ಜಮೀರ್ ಅವ್ರಿಗೆ ನಾವು ಕೇರಳಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರು ನಮ್ಮ ಸ್ಟಾರ್ ಪ್ರಚಾರಕ್ಕಿದ್ದಾರೆ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ಆ ಕೆಲಸ ಏನು ವಹಿಸಿದ್ದಾರೆ ಫಸ್ಟ್ ಆ ಕೆಲಸ ಮಾಡಕ್ ನಾವು ಹೇಳಿದ್ದೇವೆ. ಯಾರ್ರೀ ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿ.ಕೆ. ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೀತದೆ. ಬರ್ತೀನಿ ಏನಿದ್ದಾರೆ ಮುಖ್ಯಮಂತ್ರಿಗಳು ನಾಳೆ ಬರ್ತಾ ಇದ್ದಾರೆ. ಅವ್ರ ಜೊತೆ ಬಂದರೂ ಬರ್ಬೋದು, ಇಲ್ಲ ಅಂದರೆ ಆಮೇಲೆ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾವು ಅವರು ಕ್ಯಾಬಿನೆಟ್ ಕೊಲೀಗ್ಸು. ನಾನು ಅವರಿಗೆ ನಾನು ಏಕವಚನದಲ್ಲಿ ಅಂದರೆ ಹೋಗೋ ಬಾರು ಅಂತ ಮಾತಾಡ್ತೀನಿ. ಇವರು ಕ್ಯಾಂಡಿಡೇಟು ಡಿ.ಕೆ. ಶಿವಕುಮಾರ್ ಕ್ಯಾಂಡಿಡೇಟ್. ಇವರು ಅವರು ಜಮೀರ್ ಅಹಮದ್ ಇಲ್ಲಿಂದ ಕಾಲ್ ಕಿತ್ತು ಕೇರಳಗೆ ಹೊರಟಾರೆ. ಓಡು ಮಗ ಅಂತ ಹೇಳ್ಬಿಟ್ಟು ಕೇರಳದಲ್ಲಿ ಇದ್ದಾರೆ ಸ್ಟಾರ್ ಪ್ರಚಾರಕರು. ಇಲ್ಲಿಗೆ ನೋ ಸ್ಟಾರ್, ಇಲ್ಲಿ ನೋ ಸ್ಟಾರು. ಅಲ್ಲಿ ಕೇರಳದಲ್ಲಿ ಸ್ಟಾರ್ ಗಬ್ಬರ್ ಸಿಂಗ್ ಅವರು, ಅಲ್ಲಿ ಸ್ಟಾರ್ ಅವರು. ಕಾಂಗ್ರೆಸ್ಸು ದಲಿತರನ್ನ ಮತ್ತು ಅಲ್ಪಸಂಖ್ಯಾತರನ್ನ, ಮುಸಲ್ಮಾನರ ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡಿದೆ ಹೊರತು ಅವರಿಗೆ ಯಾವುದೇ ಸ್ಥಾನಮಾನ ಕೊಡೋದಾಗಲಿ ಗೌರವ ಕೊಡೋದಾಗಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಮಾಡಿಲ್ಲ. ಇವ್ರನ್ನ ಯಾವ ಕಾಲಕ್ಕೂ ಮುಸಲ್ಮಾನರಿಗೆ ಅವ್ರು ಗೌಡೆ ಕಿಮ್ಮತ್ತು ಕೊಡೋದಿಲ್ಲ ಕಾಂಗ್ರೆಸ್ನವರು. ಕಾಂಗ್ರೆಸ್ನವ್ರಿಗೆ ಏನಿದೆ ಅಂದರೆ ಮುಸಲ್ಮಾನರು 100% ನಮ್ಮ ವೋಟ್ರಸ್, ನಾವು ಏನು ಮಾಡಿದ್ರು ನಮಗೆ ವೋಟ್ ಹಾಕ್ತಾರೆ ಅನ್ನೋ ಭಾವನೆ ಅದ. ಈ ಸಾರಿ ದಾವಣಗೆರೆಯಲ್ಲಿ ಮುಸಲ್ಮಾನರು ಯಾವ ಕಾರಣಕ್ಕೂ ವೋಟ್ ಹಾಕೋದಿಲ್ಲ, ದಲಿತರು ಹಾಕೋದಿಲ್ಲ. ಚುನಾವಣೆ ವ್ಯವಸ್ಥೆ ಹೇಗಿರ್ಬೇಕು ಹಾಗಿರ್ಬೇಕು. ಯಾರಿಗೂ ಅವಮಾನ ಮಾಡ್ತಕ್ಕಂಥದ್ದು ಆಗಬಾರ್ದು. ಅದಕ್ಕೆ ಗೌರವಯುತವಾಗಿ ಎಲ್ಲರೂ ನಡ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು. ಇದರ ಮೇಲೆ ಕುರ್ಚಿ ಕಿತ್ತಾಟ, ಗ್ಯಾರಂಟಿ ನೀಡೋ ಹೆಸರಿನಲ್ಲಿ ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಸ್ಥಗಿತ ಆಗಿರುವಂಥದ್ದು. ಈ ಲೂಟಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ರಾಜ್ಯವನ್ನು ದಿವಾಳಿ ಮಾಡಿದೆ. ಸರಿಯಾದ ರಸ್ತೆಗಳಿಲ್ಲ,
ನನ್ನ ಪ್ರಕಾರ ಇದು ಬರೀ ಉಪಚುನಾವಣೆ ಅಲ್ಲ, ವಿಧಾನಸಭಾ ಚುನಾವಣೆಗೆ ಇದೊಂದು ಮುನ್ನುಡಿ ಅಂತ ನಾನು ಭಾವಿಸ್ತೇನೆ. ದಲಿತ ಮತ್ತು ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳ ಬಳಕೆ ಆಗಬೇಕಾಗಿದ್ದಂಥ 39,000 ಕೋಟಿ ರೂಪಾಯಿನ SCP TS ಮೇಡಮನ್ನು ಕಾಂಗ್ರೆಸ್ ತನ್ನ ಗ್ಯಾರಂಟಿಗೆ ಅಕ್ರಮವಾಗಿ ವರ್ಗಾಯಿಸಿ ದಲಿತ ಸಮುದಾಯಕ್ಕೆ ದೊಡ್ಡ ದ್ರೋಹ ಮಾಡಿದೆ. ನಾನು ಈಗಾಗಲೇ ಹೇಳಿದಂತೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಬುಡಕಟ್ಟು ಜನರ ಹಣವನ್ನು ತೆಲಂಗಾಣ ಚುನಾವಣೆಗೆ ಈ ಕಾಂಗ್ರೆಸ್ ಖರ್ಚು ಮಾಡಿ ಲೂಟಿ ಮಾಡಿದೆ. ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ಟ್ಯಾಕ್ಸ್ ಟೆರರಿಸಂ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ 5 ಲಕ್ಷ ಕೋಟಿ ಹೊಸ ಸಾಲವನ್ನು ಮಾಡಿ ದಾಖಲೆ ಸಾಲಗಾರ ಸಿದ್ದರಾಮಯ್ಯ ಅಂತ ಹೆಸರು ಪಡ್ಕೊಂಡಿದ್ದಾರೆ. ಭ್ರಷ್ಟಾಚಾರದ ಇಂಥ ಭ್ರಷ್ಟ ಸರ್ಕಾರವನ್ನೇ ನಾವು ನೋಡಿರಲಿಲ್ಲ. ನೀವು ಯಾವುದೇ ಕಚೇರಿಗೆ ಹೋಗಿ, ಯಾವುದೇ ಹಳ್ಳಿಯಲ್ಲಿ ನೀವು ಯಾವುದಾದ್ರೂ ನೋಂದಣಿ ಮಾಡಬೇಕಾದ್ರೆ ಅದು ಬೆಂಗಳೂರಿಗೆ ಇದು ಭ್ರಷ್ಟಾಚಾರದ ದುಡ್ಡು ಮುಟ್ಟಬೇಕು. ಕೊಡುವಂಥ ಅಕ್ಕಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಆ ರೇಷನ್ ಅಂಗಡಿಯ ಮಾಲೀಕರ ಅಸೋಸಿಯೇಷನ್ದವರು ಈಗಾಗಲೇ ಕಂಪ್ಲೇಂಟನ್ನು ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಔಷಧಿ ಖರೀದಿ ಭ್ರಷ್ಟಾಚಾರ ಇದೆ. ಮುಖ್ಯಮಂತ್ರಿಗಳ ಆಫೀಸ್ನಿಂದಲೇ ಭ್ರಷ್ಟಾಚಾರ ಪ್ರಾರಂಭ ಆಗಿದೆ. ವರ್ಗಾವಣೆಯಲ್ಲಂತೂ ಬಹಳ ದೊಡ್ಡ ಇಂಡಸ್ಟ್ರಿಯಾಗಿ ಪರಿವರ್ತನೆ ಆಗಿದೆ. ಜನರ ಮೇಲೆ ಭ್ರಷ್ಟಾಚಾರದ ಹೊರೆಯನ್ನು ಹಾಕ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.